ಒಂದು ಎರಡು ಮೂರು ವೇ ಆಫ್ ಬೆಂಗಾಲ್ ಅಂತಿದೆ, ಅಂದ್ರೆ ಬಂಗಾಳದಲ್ಲಿ. ಅರೇಬಿಯನ್ ಸಿ ಅಂತಿದೆ, ಅರಬ್ಬಿ ಸಮುದ್ರ. ಇಂಡಿಯನ್ ಓಷಿಯನ್, ಹಿಂದೂ ಮಹಾಸಾಗರ ಅಂತ ಇದೆ. ಮೂರು ಕಡೆ ನೀರಿದೆ, ಒಂದು ಕಡೆ ಮಹಾಪರ್ವತ ಇದೆ. ಇಲ್ಲಿಗ ಪರ್ವತ ಇದೆ, ಈ ಬೆಟ್ಟ, ಇದು ಹಿಮಾಲಯ ಪರ್ವತ, ಅದುವೇ ಹಿಮಾಲಯ ಪರ್ವತ. ಹಿಮಾಲಯ ಪರ್ವತ ಎಲ್ಲಿ ಬರ್ತದೆ ಅಂದ್ರೆ ಇಲ್ಲಿದೆ ನೋಡಿ, ಇಲ್ಲಿಂದ ಏನ್ ಬರುತ್ತದೆ, ಇಲ್ಲಿ ಹಿಮಾಲಯ ಪರ್ವತ ಬರ್ತದ. ಈ ಕಡೆ ಮೂರು ಕಡೆ ನೀರಿದೆ, ಅರ್ಥ ಆಯ್ತಾ? ನಮ್ಮ ದೇಶದ ಮೂರು ಕಡೆ ನೀರು ಎಲ್ಲೆಲ್ಲ ಇತ್ತು ಗೊತ್ತಾಯ್ತಾ? ಈ ಕಡೆ ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ, ಹಿಂದೂ ಮಹಾಸಾಗರ, ಹಿಮಾಲಯ ಪರ್ವತ ಇದೆ ಒಂದು ಕಡೆ. ಎಲ್ಲಿದೆ ಹಿಮಾಲಯ ಪರ್ವತ? ಮೇಲೆ ಇದೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ನೆಕ್ಸ್ಟ್ ನೋಡಿ, ಈ ದೇಶವನ್ನು ಭರತಖಂಡ, ಹಿಂದೂಸ್ತಾನ, ಇಂಡಿಯಾ ಎಂದು ಕರೆಯುವರು. ನಮ್ಮ ದೇಶದ ವಿಸ್ತಾರ, ನಮ್ಮ ದೇಶನ ಏನಂತ ಹೆಸರಿಂದ ಕರೀತಾರೆ? ಭರತಖಂಡ. ನಮ್ಮ ದೇಶನ ಏನಂತ ಕರೀತಾರ? ಭರತಖಂಡ. ಹಿಂದೂಸ್ತಾನ, ಹಿಂದೂಸ್ತಾನ ಅಂತಲೂ ಕರೀತಾರ, ಮತ್ತೆ ಇಂಡಿಯಾ ಅಂತಲೂ ಕರೀತಾರ, ಹೌದಲ್ಲ? ಇಂಡಿಯಾ. ನಮ್ಮ ದೇಶದ ವಿಸ್ತಾರ 32,87,260 ಚದರ ಕಿಲೋಮೀಟರ್. ನೋಡಿ ವಿಸ್ತಾರ, ಇಲ್ಲಿಂದ ಇಲ್ಲಿವರೆಗೆ ದೇಶ ಎಷ್ಟಾಗ್ತದೆ ಅಂತ ಹೇಳ್ತಾರೆ ನೋಡಿ. ಇಲ್ಲಿಂದ ಹಿಂಗ 2,933 ಕಿಲೋಮೀಟರ್ ಇದೆ. ಹಿಂಗ 3,214 ಕಿಲೋಮೀಟರ್ ಇದೆ. ಇಲ್ಲಿಂದ ಇಲ್ಲಿಗೆ 3,000 ಕಿಲೋಮೀಟರ್ ಅದ. ಇಲ್ಲಿಂದ ಇಲ್ಲಿಗೆ 2,900 ಕಿಲೋಮೀಟರ್ ಹಬ್ಬಿದೆ. ಅಂದ್ರೆ ಟೋಟಲ್ ಎಷ್ಟಾಗುತ್ತೆ ಅಂದ್ರೆ 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣ. ವಿಸ್ತೀರ್ಣ ಅಂದ್ರೆ ಹಬ್ಬಿಕೊಂಡಿದೆ ನಮ್ಮ ದೇಶ, ಅರ್ಥ ಆಯ್ತಾ? ಎಲ್ಲಿಂದ ಎಲ್ಲಿವರೆಗಿದೆ ಅಂದ್ರೆ ಇದು ಕಾಶ್ಮೀರದಿಂದ ಕನ್ಯಾಕುಮಾರಿ. ಎಲ್ಲಿಂದ? ಕಾಶ್ಮೀರ. ಇಲ್ಲ ನೋಡಿ, ಕಾಶ್ಮೀರ ಎಲ್ಲಿ ಬರ್ತದೆ ಅಂದ್ರೆ ಇಲ್ಲಿ ನಮ್ಮ ದೇಶದಲ್ಲಿ. ಕಾಶ್ಮೀರ ಎಲ್ಲಿ ಬರ್ತದೆ? ಇಲ್ಲಿ ಕಾಶ್ಮೀರ. ಇಲ್ಲ ನೋಡಿ, ರೋಡ್ ಹೋಗಿದೆ ನೋಡಿ, ಕಾಶ್ಮೀರದಿಂದ ಇಲ್ಲಿಂದ ಇಲ್ಲಿ ಕನ್ಯಾಕುಮಾರಿ ಲಾಸ್ಟ್. ನಮ್ಮ ದೇಶ ಎಲ್ಲಿಂದಲ್ಲ? ಇಲ್ಲಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ. ಕಾಶ್ಮೀರ ಎಲ್ಲಿ ಬರ್ತದೆ ಮಕ್ಕಳ? ಇಲ್ಲಿ ಮೇಲೆ ಬರುತ್ತೆ. ಇಲ್ಲಿ ಕಾಣುತ್ತಾರೆ, ಈ ರೋಡ್ ಹೋಗಿದೆ ನೋಡಿ, ರೋಡ್ ಹೋಗಿದೆಯಲ್ಲ, ಇದು ರೋಡ್ ಅನ್ಕೊಳ್ಳ. ಕಾಶ್ಮೀರದಿಂದ ಹಿಡಿದು ಇಲ್ಲಿ ಕನ್ಯಾಕುಮಾರಿವರೆಗೂ ನಮ್ಮ ದೇಶ ಹಬ್ಬಿದೆ. ಆಮೇಲೆ ಇದು ಉತ್ತರದಿಂದ ದಕ್ಷಿಣ ಇದೆ, ಪೂರ್ವದಿಂದ ಪಶ್ಚಿಮಕ್ಕೆ ಎಲ್ಲಿ ಆಗ್ತದೆ ಅಂದ್ರೆ ಪಂಜಾಬ್ದಿಂದ ಮಣಿಪುರದವರೆಗೆ. ನೋಡಿ ಇಲ್ಲಿ ಪಂಜಾಬ್ ಇದೆ ನೋಡಿ, ಪಂಜಾಬ್ ಇದೆಯಲ್ಲ, ಇಲ್ಲಿಂದ ಇಲ್ಲಿ ಮಣಿಪುರ ರಾಜ್ಯ ಇದೆ. ಇಲ್ಲಿ ಪಂಜಾಬ್ ಇದೆ, ಮಣಿಪುರ. ಪಂಜಾಬ್ನಿಂದ ಮಣಿಪುರದವರೆಗೆ ಹಬ್ಬಿಕೊಂಡಿದೆ ದೇಶ, ಗೊತ್ತಾಯ್ತಾ? ಕಾಶ್ಮೀರದಿಂದ ಕನ್ಯಾಕುಮಾರಿ 3,000 ಕಿಲೋಮೀಟರ್ ಮೇಲಿದೆ. ಪಂಜಾಬ್ನಿಂದ ಮಣಿಪುರಕ್ಕೆ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ 2,000 ಕಿಲೋಮೀಟರ್ ವಿಸ್ತೀರ್ಣ ನಮ್ಮ ಭಾರತ ದೇಶ ಹೊಂದಿದೆ, ಗೊತ್ತಾಯ್ತಾ? ಎಲ್ಲಿಂದ? ಕಾಶ್ಮೀರದಿಂದ ಕನ್ಯಾಕುಮಾರಿ, ಪಂಜಾಬ್ನಿಂದ ಮಣಿಪುರದವರೆಗೆ ನಮ್ಮ ದೇಶ ಆಗ್ತದ. 32 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ನಮ್ಮ ದೇಶ ದೊಡ್ಡದಿದೆ, ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಲೈಡ್ ಹೋಗೋಣ. ನೋಡಿ ನೋಡಿ ನಮ್ಮ ದೇಶದಲ್ಲಿ ಯಾರ್ಯಾರು ಇದ್ದಾರೆ, ಎಷ್ಟೆಷ್ಟು ಜನ ಇದ್ದಾರೆ, ಯಾವ್ಯಾವ ವಾಸ ಮಾಡ್ತಾರೆ. ಇಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಬೌದ್ಧ, ಜೈನ ಮುಂತಾದ ಮತದವರು ಇದ್ದಾರೆ. ನೋಡಿ ನಮ್ಮ ದೇಶದಲ್ಲಿ ಯಾವ್ಯಾವ ಜಾತಿಯವರು ಇದ್ದಾರೆ ಅಂದ್ರೆ ನೋಡ್ರಿ, ಹಿಂದೂ ಇಲ್ಲಿ ನಿಂತ ನೋಡಿ, ಹಿಂದೂ ಮಂದಿ ಇದ್ದಾರೆ. ಮುಸ್ಲಿಮ್ಸ್ ಎಲ್ಲಿದ್ದಾರೆ? ಮುಸ್ಲಿಂ ಜನರು ಇರ್ತಾರೆ ನಮ್ಮ ದೇಶದಲ್ಲಿ. ಆಮೇಲೆ ಸಿಖ್ ಅಂದ್ರೆ ಇಲ್ಲಿ ಗಡ್ಡ ಬಿಟ್ಟಿದ್ದಾರೆ ನೋಡ್ತಾ ಅಂತ ಇಲ್ಲಿದಾರಲ್ಲ, ಸಿಖ್ ಜನ ಈ ರೀತಿಯಾಗಿ ಡ್ರೆಸ್ ಮಾಡ್ಕೊತಾರೆ, ಅವ್ರ ಧರ್ಮದ್ದು ಸಿಖ್ರು ಇದ್ದಾರೆ. ಪಂಜಾಬಿನವರು ಇಲ್ಲಿದ್ದಾರೆ ನೋಡಿ, ಇವರು ಪಂಜಾಬ್ ಅಂದ್ರೆ ಅವರೇ. ಆಮೇಲೆ ಬೌದ್ಧರು ಇಲ್ಲಿದ್ದಾರೆ ನೋಡಿ, ಇವರು ತಲೆ ಬೋಳಿಸ್ಕೊಂಡು ಈ ತರ ಬಟ್ಟೆಗಳನ್ನ ಹಾಕೊಂಡು ಬೌದ್ಧ ಧರ್ಮವನ್ನ ಆಚರಣೆ ಮಾಡ್ತಾರೆ, ಬೌದ್ಧರಿದ್ದಾರೆ. ಆಮೇಲೆ ಜೈನರು ಅಂದ್ರೆ ಇಲ್ಲಿದ್ದಾರೆ ನೋಡಿ, ಇಲ್ಲಿ ಜೈನರು ಒಂದು ಇದರಲ್ಲಿ ಫೋಟೋ ಬಂದಿಲ್ಲ, ಓಕೆ, ಇಲ್ಲಿದ್ದಾರೆ ಇವ್ರು ಜೈನರಿದ್ದಾರೆ. ಬೌದ್ಧರು ಜೈನರಿಗೂ ಬೌದ್ಧರಿಗೂ ವ್ಯತ್ಯಾಸ ನೋಡ್ರಿ, ಇವ್ರ ಬಟ್ಟೆ ಕೆಂಪಾಗಿರ್ತದ, ಇವ್ರದ್ದು ನಾಸಿ ಕಲರ್ ಮೇಲೆ ಇರ್ತದ, ಇವ್ರನ್ನು ಹಾಗೆ ಬಿಳೆ ಬಟ್ಟೆನೂ ತೊಡ್ತಾರೆ ಜೈನರಿದ್ದಾರೆ. ಆಮೇಲೆ ಮುಂತಾದ ಜಾತಿಯವರು ಇದ್ದಾರೆ. ಇಲ್ಲಿದ್ದಾರೆ ಎಲ್ಲ ಜಾತಿಯವರು ಬಂದಿರಲಿಲ್ಲ, ಭಾರತದ ಎಲ್ಲ ಜಾತಿಯವರು ಬರ್ತಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರಿಲ್ಲ, ಈಗ ಫಾದರ್ ನಿಂತಾರೆ ನೋಡಿ, ಕ್ರಿಶ್ಚಿಯನ್, ಬೌದ್ಧ, ಜೈನ, ಓಕೆ, ಪಾರ್ಸಿ, ಎಲ್ಲ ಜನಾಂಗದವರು ಈ ದೇಶದಲ್ಲಿ ಇದ್ದಾರೆ. ನೋಡಿ ಇಂಡಿಯಾ ಎಲ್ಲ ಬಂದು ನೋಡಿ ಇಲ್ಲಿಗೆ, ಓಕೆ.
ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಇಲ್ಲಿ ಕನ್ನಡ, ಬಂಗಾಳಿ, ಪಂಜಾಬಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಿ ಮುಂತಾದ ಭಾಷೆಗಳನ್ನು ಮಾತನಾಡುವ ಜನರು ಇದ್ದಾರೆ. ಕನ್ನಡ ಮಾತಾಡೋರ, ಬಂಗಾಳಿ ಮಾತಾಡೋರ, ಆಮೇಲೆ ಪಂಜಾಬಿ ಮಾತಾಡೋರ, ಮರಾಠಿ ಮಾತಾಡೋರು, ಸಾಕಷ್ಟು 24ಕ್ಕೂ ಹೆಚ್ಚು ಅಧಿಕೃತ ಭಾಷೆಗಳನ್ನು ಮಾತನಾಡುವಂಥದ್ದು ನಮ್ಮ ಭಾರತದಲ್ಲಿದೆ ನೋಡಿ. ಆಮೇಲೆ ಬಹುಧರ್ಮ, ಬಹುಭಾಷೆ, ಬಹುವೇಷ ಹೊಂದಿರುವ ದೊಡ್ಡ ದೇಶ ನಮ್ಮದು. ನಮ್ಮ ದೇಶದಲ್ಲಿ ಬಹಳಷ್ಟು ಧರ್ಮಾಚರಣೆ ಮಾಡ್ತಾರೆ. ಹೆಂಗೆ ಅಂತ ತೋರಿಸ್ತೀವಿ ನೋಡಿ. ನೆಕ್ಸ್ಟ್ ಸ್ಲೈಡ್ ನೋಡಿ.